ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಿಗೆ ತುಂಬಾ ಅಪ್ರಿಷಿಯೇಷನ್ ಬಂತು. ಅಣ್ಣನ ಜೊತೆ ಕಳೆದ ದಿನ, ಅತ್ತಿಗೆ ಜೊತೆ ಕಳೆದ ಮೂಮೆಂಟ್ಸ್ನೆಲ್ಲ ನೀವು ತುಂಬಾ ಇಷ್ಟಪಟ್ಟಿದ್ರಿ. ಅದಕ್ಕೂ ಮುಂಚಿನ ವ್ಲಾಗಲ್ಲಿ ನಾನು ಅತ್ತೆ ಮಾಡಿರೋ ಒಂದು ಸೂಪರ್ ಬಸ್ಸಾರಿನ ರೆಸಿಪಿ ಶೇರ್ ಮಾಡಿದ್ದೆ. ಅದು ಕೂಡ ಎಲ್ರಿಗೂ ಇಷ್ಟ ಆಗಿತ್ತು. ಅದ್ರ ಜೊತೆಗೆ ನಾವು ಒಂದು ಒಳ್ಳೆ ಕಾಂಬಿನೇಷನ್ ಪಾರ್ಸೆಲ್ ತರೋಣ ಅಂತ ಹೊರಡ್ತಿದ್ದೀವಿ. ಅದೇನು, ಎಲ್ಲಿ ಸಿಗುತ್ತೆ, ಹೇಗಿರುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಈ ವ್ಲಾಗ್ ಎಲ್ಲದನ್ನೆಲ್ಲ ನೀವು ನೋಡ್ಬೋದು. ಅದ್ರ ಜೊತೆ ನಾವು ಅತ್ತೆ ಮಾವ ಸ್ವಾತಿ ಜೊತೆ ಕಳೆಯೋ ಕೊನೆ ಕ್ಷಣಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾವು ಸ್ವಲ್ಪ ಮುಂಚೆನೇ ಹೊರಟಿದ್ದೀವಿ, ಯಾಕಂದರೆ ಅತ್ತೆಗೆ ನಾನು ಒಂದು ವಾಚ್ ಗಿಫ್ಟ್ ಮಾಡಿದ್ದೆ. ಒಂದು 4 ವರ್ಷ ಆಯಿತು ಅನಿಸುತ್ತೆ ಇದನ್ನು ಗಿಫ್ಟ್ ಮಾಡಿ. ಮದುವೆಗೂ ಮುಂಚೆ ನಾನು ದುಬೈಯಿಂದ ಇದನ್ನು ತಂದುಕೊಟ್ಟಿದ್ದೆ. ಇದು ರಿಪೇರಿಗೆ ಬಂದಿದೆ. ಇದು ನಾರ್ಮಲ್ ಶಾಪ್ಸಲ್ಲಿ ರಿಪೇರಿ ಆಗೋಲ್ಲ, ಯಾಕಂದರೆ ಇದರಲ್ಲಿ ಫಾರಿನ್ ಮೆಷಿನ್ ಇರುತ್ತೆ. ಸೊ ಎಲ್ಲಾದರೂ ರಿಪೇರಿ ಮಾಡ್ಸೋಕ್ಕಾಗುತ್ತಾ ಅಂತ ಟ್ರೈ ಮಾಡೋಣ ಅಂತ ಹೊರಟಿದ್ದೀವಿ. ಹಾಗೆ ಕಾರ್ತಿಕ್ಗೂ ಕೂಡ ಸ್ವಲ್ಪ ಬೇರೆ ಕೆಲಸಗಳಿತ್ತು. ಈಗ ನಾವು ಮೊದಲಿಗೆ ಸ್ವಾತಿಗೆ ಪಿಕಪ್ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸಗಳನ್ನು ಮುಗಿಸೋಣ ಅಂತ ಈಗ ಆಫೀಸ್ ಹತ್ರ ಬಂದಿದ್ದೀವಿ. ಸ್ವಾತಿ ಏನು ವರ್ಕ್ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸ್ವಾತಿ ಈಸ್ ಅ ಸಿವಿಲ್ ಇಂಜಿನಿಯರ್. ಅವಳು ಶಿವಮೊಗ್ಗದಲ್ಲೇ ವರ್ಕ್ ಮಾಡೋದು. ಅದಕ್ಕಿಂತ ಹೆಚ್ಚಿನ ಡೀಟೇಲ್ಸ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡೋದು ಸೇಫ್ ಅಲ್ಲ. ನಿಮಗೂ ಕೂಡ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ನಾವು ತುಂಬ ಬಿಸಿಲಿದ್ದರಿಂದ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ತುಂಬಾ ತಂಪು ಅನಿಸುತ್ತೆ ಬಿಸಿಲಿದ್ದಾಗ ಎಳ್ನೀರು ಕುಡಿದ್ರೆ. ಶಿವಮೊಗ್ಗದಲ್ಲಿ ಸಿಟಿ ಸೆಂಟರ್ ಮಾಲಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ವಾಚ್ ಶಾಪ್ ಇದೆ. ಅಲ್ಲಿ ಎಲ್ಲ ಫಾರಿನ್ ವಾಚಸ್ದು ರಿಪೇರಿ ಕೆಲಸ ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮ್ಮದು ಕೂಡ ಯಾವುದಾದ್ರೂ ಫಾರಿನ್ ವಾಚಸ್ ಯಾರಾದರೂ ಗಿಫ್ಟ್ ಮಾಡಿರೋದಿದ್ದರೆ ರಿಪೇರಿಗೆ ಬಂದರೆ ಅಲ್ಲಿ ರಿಪೇರಿ ಮಾಡಿಸ್ಬೋದು. ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ, ಯಾವಾಗಲೂ ಹೋಟೆಲ್ಗೆ ಹೋದರೆ ಮನೇಲಿ ಕೂಡ ಬರೀ ಚಿಕನ್ ಮಟನ್ ಎಗ್ ಅಷ್ಟೇ ಮಾಡ್ತೀರಾ, ಫಿಶ್ ಮಾಡೋದಿಲ್ವಾ, ಫಿಶ್ ತಿನ್ನಲ್ವಾ ನೀವು ಅಂತ. ನಮಗೆ ಫಿಶ್ ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ಫಿಶ್ ಫ್ರೈ ಅಂದರೆ ಇಷ್ಟ. ಬಟ್ ಎಲ್ಲ ಕಡೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಫಿಶ್ ಫ್ರೈ ಸಿಗೋವಂಥ ರೆಸ್ಟೋರೆಂಟಿಗೆ ಬಂದಿದ್ದೀವಿ ನಾವು ಪಾರ್ಸೆಲ್ ತೊಗೊಂಡೋಗೋದಕ್ಕೆ. ಇದು ನಂಜಪ್ಪ ಹಾಸ್ಪಿಟಲ್ ಮುಂದೆ ಇದೆ. ಕುವೆಂಪು ರೋಡಲ್ಲಿರೋ ನಂಜಪ್ಪ ಹಾಸ್ಪಿಟಲ್ ಆಪೋಸಿಟ್ಟು ಫಸ್ಟ್ ಫ್ಲೋರಲ್ಲಿ ಮೇಲೆ ಮತ್ಸ್ಯ ದರ್ಶಿನಿ ಅಂತ ರೀಸೆಂಟ್ಲಿ ಓಪನ್ ಆಗಿರೋ ಹೋಟೆಲ್ ಇದು. ಅತ್ತೆ ಇಲ್ಲಿ ತುಂಬ ಸಲ ಟ್ರೈ ಮಾಡಿದ್ದಾರೆ. ಆಫೀಸಲ್ಲಿ ಕೂಡ ಇಲ್ಲಿಂದ ಪಾರ್ಸೆಲ್ ತರಿಸಿ ಎಲ್ಲ ಟ್ರೀಟ್ ಕೂಡ ಕೊಟ್ಟಿದ್ದಾರೆ ಅವ್ರ ಕಲೀಗ್ಸಿಗೆ. ಅವ್ರಿಗೂ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳಿದ್ರು. ಸೇಮ್ ಮನೇಲಿ ಮಾಡೋ ಥರನೇ ಇರುತ್ತೆ ಟೇಸ್ಟು ಅಂತ ಹೇಳಿದ್ದಕ್ಕೆ ನಾವು ಇಲ್ಲಿಂದ ಪಾರ್ಸೆಲ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸ್ವಲ್ಪ ಅರ್ಲಿನೇ ಬಂದಿದ್ದೀವಿ ನಾವು, ಯಾಕಂದರೆ ಫಿಶ್ಶು ಮುಂಚೆನೇ ಮಾಡಿಟ್ಟಿದ್ದು ತೊಗೊಂಡೋದ್ರೆ ಚೆನ್ನಾಗಿರಲ್ಲ. ಸೊ ಇಲ್ಲೇ ಸ್ಪೆಷಲ್ಲಾಗಿ ಆರ್ಡರ್ ಮಾಡಿಸಿ ಇಲ್ಲೇ ಫ್ರೆಶ್ಶಾಗಿ ಫ್ರೈ ಮಾಡಿಸ್ಕೊಂಡು ಬಿಸಿ ಬಿಸಿ ತೊಗೊಂಡು ಹೋಗೋಣ ಅಂತ. ನೀವು ನೋಡ್ತಾ ಇರ್ಬೋದು, ನಾನು ಆಪೋಸಿಟೇ ನಂಜಪ್ಪ ಹಾಸ್ಪಿಟಲ್ ಕಾಣ್ತಾ ಇದೆ. ಸೊ ಈ ರೆಸ್ಟೋರೆಂಟ್ ಹುಡ್ಕೋದು ತುಂಬಾ ಈಸಿ. ಹಾಸ್ಪಿಟಲ್ ಮುಂದೆ ಬಂದು ಬೋರ್ಡ್ ನೋಡಿದ್ರೆ ಸಾಕು, ಮತ್ಸ್ಯದರ್ಶಿನಿ ಅಂತ ನಿಮಗೆ ಸಿಕ್ಬಿಡುತ್ತೆ. ಒಳಗಡೆ ಹೋದರೆ ಇಲ್ಲಿ ಫ್ರಂಟಲ್ಲೇ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಹಾಲ್ ಏರಿಯಾದಲ್ಲಿ. ಈ ಕಡೆ ಒಂದು ಸೈಡಲ್ಲಿ ಫ್ಯಾಮಿಲಿ ರೂಮ್ಸ್ ಕೂಡ ಮಾಡಿದ್ದಾರೆ. ನೀವು ಬೇಕಾದರೆ ಸಪ್ರೇಟ್ ರೂಮ್ಸ್ ಬೇಕು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಕ್ಕೆ ಅಂದರೆ ಆ ರೂಮಲ್ಲಿ ಕೂಡ ಕೂತ್ಕೊಂಡು ಊಟ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ, ತುಂಬ ಲಕ್ಸುರಿಯಸ್ ಆಗಿಲ್ಲ, ಬಟ್ ತುಂಬ ಹೋಮ್ಲಿ ಅನಿಸುತ್ತೆ ಇಲ್ಲಿ ಬಂದು ಊಟ ಮಾಡೋಕ್ಕೆ. ಇಲ್ಲಿ ಮೀನು ಊಟ ಕೂಡ ಸಿಗುತ್ತೆ, ರೊಟ್ಟಿ, ಕರಿ, ಫಿಶ್ ಕರಿ, ಫಿಶ್ ಫ್ರೈ, ಹಾಗೆಯೇ ಪ್ರಾನ್ಸ್ ಚಟ್ನಿ ಅಂದರೆ ಸೀಗಡಿ ಮೀನು ಅಂತಾರಲ್ಲ ಅದ್ರ ಚಟ್ನಿ ಕೂಡ ಸಿಗುತ್ತೆ. ಎಲ್ಲನೂ ತುಂಬಾ ಫೇಮಸ್ಸು. ನಾನು ನಿಮಗೆ ಫೈನಲಿ ಇಲ್ಲಿ ಸಿಗೋ ಮೆನು ಬೋರ್ಡ್ ಕೂಡ ಇಲ್ಲೇ ಹಾಕಿದ್ದಾರೆ, ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ದಟ್ ನಿಮ್ಗೆ ಐಡಿಯಾ ಸಿಗುತ್ತೆ ಇಲ್ಲಿ ಯಾವ್ಯಾವ ಐಟಮ್ಸ್ ಸಿಗ್ಬೋದು. ಕೆಲವ್ರಿಗೆ ಕೆಲವೊಂದು ಐಟಮ್ಸ್ ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗಲ್ಲ. ಸೊ ನೋಡಿ ನಿಮಗೆ ಇಂಟ್ರೆಸ್ಟ್ ಇದೆ ಅನಿಸಿದ್ರೆ ಇಲ್ಲಿಂದ ತರಿಸಿ ನೀವು ಕೂಡ ತಿನ್ಬೋದು, ಅಥವಾ ಇಲ್ಲೇ ಬಂದು ಕೂಡ ಊಟ ಮಾಡ್ಬೋದು. ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಿಂದ ಕೂಡ ತರಿಸ್ಬೋದು. ಅದರಿಂದ ಒಳ್ಳೊಳ್ಳೆ ಆಫರ್ಸ್ ಕೂಡ ಸಿಗುತ್ತೆ. ಅಪ್ ಟು 50% ಡಿಸ್ಕೌಂಟ್ ಸಿಗುತ್ತೆ ಫಸ್ಟ್ ಆರ್ಡರ್ ಪ್ಲೇಸ್ ಮಾಡೋದ್ರಿಂದ. ಯಾವ್ಯಾವ ಕೂಪನ್ ಕೋಡ್ಸ್ ಯೂಸ್ ಮಾಡಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಕೊನೆವರೆಗೂ ನೋಡ್ತಾ ಇರಿ. ಈ ವಿಡಿಯೋ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೂ ಹೊಸದಾಗಿ ಓಪನ್ ಮಾಡಿರೋದು. ಸೊ ನಿಮಗೂ ಕೂಡ ಇದ್ರ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ತುಂಬ ಜನ ಶಿವಮೊಗ್ಗದಿಂದ ನಮ್ಮ ವ್ಲಾಗ್ಸ್ನ ನೋಡ್ತೀರಾ, ನಂಗೆ ಗೊತ್ತಿದೆ. ಅವರೆಲ್ಲರೂ ಮೀನು ಪ್ರಿಯರಾಗಿದ್ದರೆ, ಅಥೆಂಟಿಕ್ ನಿಮಗೆ ಮಂಗಳೂರು ಸ್ಟೈಲ್ ಫಿಶ್ ಫ್ರೈ ಸಿಗಬೇಕು ಅಂತ ಹುಡುಕ್ತಾ ಇದ್ದರೆ ದಿಸ್ ಇಸ್ ದ ರೈಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಷ್ಟು ಯಮ್ಮಿಯಾಗಿರುತ್ತೆ. ಸೊ ಕಾರ್ತಿಕ್ ಕೂಡ ಕಾರ್ ಪಾರ್ಕ್ ಮಾಡಿ ಬಂದಿದ್ದಾರೆ, ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಈಗ ಒಳಗೆ ಹೋಗೋಣ, ಕಿಚನ್ ಒಳಗೆ ಹೋಗಿ ಏನೇನು ಮಾಡ್ತಿದ್ದಾರೆ, ಯಾವ್ಯಾವ ಫಿಶ್ ಇದೆ ಅಂತ ಕೂಡ ನೋಡೋಣ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಪೇಟಿಎಮ್ ಮತ್ತು ಆನ್ಲೈನ್ ಪೇಮೆಂಟ್ ಕೂಡ ತುಂಬಾ ಕನ್ವೀನಿಯೆಂಟಾಗಿ ಆಕ್ಸೆಪ್ಟ್ ಮಾಡ್ತಾರೆ. ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಿಂದ ನೀವು ಮನೆಯಲ್ಲೇ ಕೂತು ಆರ್ಡರ್ ಮಾಡ್ಬೋದು. ಎವ್ರಿ ಡೇ ಫ್ರೆಶ್ ಮೀನು ತರ್ತಾರೆ. ಅವತ್ತಿನ ದಿನ ಫ್ರೆಶ್ ಆಗಿ ಯಾವ್ದು ಸಿಗುತ್ತೆ ನೋಡಿ ತರ್ತಾರೆ. ಎವ್ರಿ ಡೇ ಸ್ಪೆಷಾಲಿಟೀಸ್ ಇರುತ್ತೆ. ಇವತ್ತು ತುಂಬಾ ವೆರೈಟೀಸ್ ಇತ್ತು. ಸಿಲ್ವರ್ ಫಿಶ್ ಇತ್ತು, ಹಾಗೆ ಪಾಂಫ್ರೆಟ್ ಇತ್ತು, ರಾಣಿ ಮೀನಿತ್ತು,
ರಹು ಫಿಶ್ ಕೂಡ ಇತ್ತು. ಒಂದಕ್ಕಿಂತ ಒಂದು ನೋಡೋಕ್ಕೆ ಯಮ್ಮಿಯಾಗಿ ಕಾಣಿಸ್ತಾ ಇತ್ತು. ಎಲ್ಲದಕ್ಕೂ ಮಸಾಲೆ ಹಚ್ಚಿ ಇಟ್ಟಿದ್ರು ಮ್ಯಾರಿನೇಟ್ ಆಗೋದಕ್ಕೆ. ನಮಗೆ ಸಿಲ್ವರ್ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ. ಹಾಗೆಯೇ ಅಂಜಲ್ ಫಿಶ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ರಾಣಿ ಮೀನಲ್ಲಿ ಕೂಡ ಮುಳ್ಳು ತುಂಬ ಕಡಿಮೆ, ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ಸೊ ಈಗ ಫಿಶ್ ಫ್ರೆಶ್ಶಾಗಿ ನಮ್ಮ ಮುಂದೆನೇ ಫ್ರೈ ಮಾಡಿಕೊಡ್ತಾ ಇದ್ದಾರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇವನ್ ಕಿಚನ್ ಏರಿಯಾ ಕೂಡ ರೆಸ್ಟೋರೆಂಟ್ ಕಿಚನ್ ಏರಿಯಾ ಅಂದರೆ ನಿಮ್ಗೆ ಗೊತ್ತೇ ಇದೆ ಎಷ್ಟು ಗಲೀಜು ಮಾಡಿಟ್ಟಿರ್ತಾರೆ. ಇಲ್ಲಿ ಮನೆ ಕಿಚನ್ ಥರನೇ ನೀಟಾಗಿ ಇಟ್ಕೊಂಡಿದ್ದಾರೆ. ನಿಮ್ಮಲ್ಲಿ ಕೂಡ ಯಾರಾದರೂ ಫಿಶ್ ಲವರ್ಸ್ ಇದ್ದರೆ ಇದನ್ನು ನೋಡಿ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ದೀಪಾವಳಿ ಹಬ್ಬ ಕೂಡ ಮುಗಿತಾ ಬಂತು. ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಝೊಮ್ಯಾಟೊ ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ಬೋದು. ಶಿವಮೊಗ್ಗದಲ್ಲಿ ಈಗ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಸ್ಟಾರ್ಟ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ನೀವಿನ್ನೂ ಆರ್ಡರ್ ಪ್ಲೇಸ್ ಮಾಡಿಲ್ಲ ಅಂದರೆ ಫಸ್ಟ್ ಆರ್ಡರ್ ಮೇಲೆ 50% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಅಥವಾ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಇಲ್ಲೇ ಬಂದು ಆರಾಮಾಗಿ ಮೀನು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಬೆಟರ್ ಆಪ್ಷನ್ ಅಂದರೆ ಮನೇಲಿ ಒಳ್ಳೆ ಅನ್ನ ಸಾರು, ಮಾಮೂಲಿ ಪ್ಲೇನ್ ಸಾರು ಮಾಡಿಟ್ಬಿಟ್ಟು ರಸಮ್ ಮಾತ್ರ ಆದರೂ ಮಾಡಿಟ್ಬಿಟ್ಟು ಇಲ್ಲಿಂದ ಫಿಶ್ ಫ್ರೈ ಪಾರ್ಸೆಲ್ ತೊಗೊಂಡೋಗಿ ನೆಂಚ್ಕೊಂಡು ಕೂಡ ತಿನ್ಬೋದು. ಯಮ್ಮಿ ಆಗಿರುತ್ತೆ ಕಾಂಬಿನೇಷನ್ನು. ಬೇರೆ ಎಲ್ಲ ಫಿಶ್ ಫ್ರೈನೂ ತವಾ ಫ್ರೈ ಮಾಡ್ತಾ ಇದ್ದಾರೆ. ಅಥೆಂಟಿಕ್ ಟೇಸ್ಟ್ ಬರಲಿ ಅಂತ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ ನಾವು ಮಂಗಳೂರು ಸ್ಟೈಲಲ್ಲಿ. ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಅಂತ ಹೇಳಿದ್ರು. ಈಗ ಸಿಲ್ವರ್ ಫಿಶ್ ಫ್ರೈನ ರವಾ ಫ್ರೈ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲನೂ ಶಾಲೋ ಫ್ರೈ, ಸಿಲ್ವರ್ ಫಿಶ್ ಫ್ರೈ ಮಾತ್ರ ಡೀಪ್ ಫ್ರೈ ಮಾಡೋದು. ಇದು ಆಲ್ಮೋಸ್ಟ್ ಪಕೋಡ ಥರನೇ ಇರುತ್ತೆ ಸಿಲ್ವರ್ ಫಿಶ್ ಫ್ರೈ. ತುಂಬ ಕ್ರಿಸ್ಪಿ ಕ್ರಂಚಿಯಾಗಿರುತ್ತೆ. ಒಳಗಡೆ ಇರೋ ಮುಳ್ಳನ್ನ ಏನು ತೆಗೆಯೋದೇ ಬೇಡ, ಹಾಗೆ ಪಕೋಡ ಥರ ಫುಲ್ ತಿಂದ್ಬಿಡ್ಬೋದು. ನಿಮ್ಮಲ್ಲಿ ತುಂಬ ಜನ ಮಂಗಳೂರಿಂದ ಕೂಡ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನನಗೆ ಗೊತ್ತು. ನಿಮ್ಗೆಲ್ರಿಗೂ ಗೊತ್ತಿರೋ ಅಷ್ಟು ಫಿಶ್ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಟೇಸ್ಟು ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಹೋಮ್ಲಿ ಅಂತ ಅನಿಸ್ತು, ಹೋಮ್ ಕುಕ್ಡ್ ಫುಡ್ ಥರನೇ ಅನಿಸ್ತು. ನಿಮ್ಮಲ್ಲಿ ಯಾರಿಗೆ ಫಿಶ್ ತುಂಬಾ ಇಷ್ಟ, ಫಿಶ್ ಫ್ರೈ ಮಾಡೋದು ನೋಡಿದ್ರೇ ಬಾಯಲ್ಲಿ ನೀರು ಬರೋವಾಗುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈಗ ಆಲ್ಮೋಸ್ಟ್ 2 ಐಟಮ್ಸು ರೆಡಿ ಆಯಿತು. ಫೈನಲ್ ಟಚ್ಗೆ ಅಂತ ರಾಣಿ ಮೀನು ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ರು. ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾಯಿತ್ತು. ತುಂಬಾ ಯಮ್ಮಿ ಅನಿಸ್ತಾ ಇತ್ತು, ಡಿಫ್ರೆಂಟ್ ಅನಿಸ್ತು ನನಗೆ. ಬೇರೆ ಯಾವ ರೆಸ್ಟೋರೆಂಟಲ್ಲೂ ಈ ರೀತಿ ನಾನು ನೋಡಿರಲಿಲ್ಲ. ಇಲ್ಲಿ ಫ್ರೆಶ್ ಅಕ್ಕಿ ರೊಟ್ಟಿ ಕೂಡ ಸಿಗುತ್ತೆ. ಮೀಲ್ಸ್ ತೊಗೊಂಡ್ರೆ ನಿಮಗೆ ರೊಟ್ಟಿ ಸಿಗುತ್ತೆ. ಈ ರೊಟ್ಟಿ ಜೊತೆ ಸೀಗಡಿ ಮೀನಿನ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಫಿಶ್ ಕರಿ ಕೂಡ ಚೆನ್ನಾಗಿರುತ್ತೆ. ಈಗ ಎಲ್ಲ ಐಟಮ್ಸ್ನೂ ಒಂದೊಂದೇ ಪ್ಯಾಕ್ ಮಾಡ್ತಾ ಇದ್ದಾರೆ. ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಫಿಶ್ ಫ್ರೈ ಇಟ್ಕೊಡ್ತಾರೆ, ತುಂಬ ಅಥೆಂಟಿಕ್ ಆಗಿ. ನಾನು ಹೇಳಿದ ಸೀಗಡಿ ಮೀನಿನ ಗೊಜ್ಜು ಇದೇನೆ. ನಾನು ಕೂಡ ಟೇಸ್ಟ್ ನೋಡಿದೆ, ಹೇಗಿರುತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ಮೀಲ್ಸ್ ತೊಗೊಂಡ್ರೆ ಈ ಆಪ್ಷನ್ ಒಳ್ಳೆಯದಾ ಅಂತ. ತುಂಬಾ ಯಮ್ಮಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಬಿಸಿ ಬಿಸಿ ಫಿಶ್ ಫ್ರೈ ಯಾವಾಗ ಮನೆಗೆ ತೊಗೊಂಡೋಗಿ ಊಟ ಮಾಡ್ತೀವೋ ಅಂತ ಅನಿಸ್ತಾ ಇದೆ. ನಮ್ಮ ಪಾರ್ಸೆಲ್ ಐಟಮ್ಸ್ ಎಲ್ಲನೂ ರೆಡಿ ಆಯಿತು. ಮನೇಲಿ ಕೂಡ ಅತ್ತೆ ಮಾವ ಕಾಯ್ತಾ ಇದ್ದಾರೆ. ನಾವು ಪಾರ್ಸೆಲ್ ತೊಗೊಂಡು ಹೋಗ್ತಿದ್ದೀವಿ. ಇವತ್ತು ಸ್ವಾತಿ ಹಸ್ಬೆಂಡ್ ಸಂದೀಪ್ ಕೂಡ ಬಂದಿದ್ದಾರೆ ಫ್ರೀ ಮಾಡಿಕೊಂಡು. ಯಾಕಂದರೆ ನಾವು ಹೋಗೋ ಟೈಮ್ ಬಂದಿದ್ದೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲೇ ಇಲ್ಲ. ನೀವು ಕೂಡ ಬನ್ನಿ ಸ್ವಲ್ಪ ಟೈಮ್ ಮಾಡ್ಕೊಂಡು ಒಂದಿದ್ದಕ್ಕೆ. ಅವ್ರು ಬ್ಯುಸಿ ಇದ್ರೂ ಕೂಡ ನಮ್ಮ ಜೊತೆ ಇರೋಕ್ಕೆ ಬಂದಿದ್ದರು. ಹಾಗೆ ಈ ರೆಸ್ಟೋರೆಂಟಲ್ಲಿ ಗೋಪಿ ಅಣ್ಣ ಅಂತ ಇರ್ತಾರೆ, ಅವರೇ ಈ ಹೋಟೆಲ್ ಓನರು. ತುಂಬಾ ಫ್ರೆಂಡ್ಲಿ. ನೀವು ರೆಸ್ಟೋರೆಂಟ್ ವಿಸಿಟ್ ಮಾಡಿದ್ರೆ ನೀವು ನನ್ನ ಬಗ್ಗೆ ಹೇಳ್ಬೋದು, ನಮ್ಮ ಚಾನಲ್ ಬಗ್ಗೆ ಹೇಳ್ಬೋದು. ಅವ್ರಿಗೂ ಕೂಡ ಖುಷಿ ಆಗುತ್ತೆ ನಮ್ಮ ಚಾನಲ್ ನೋಡಿ ನಮ್ಮ ರೆಸ್ಟೋರೆಂಟಿಗೆ ಬಂದಿದ್ದಾರೆ ಅಂತ. ಈಗ ನಾನು ತೋರಿಸ್ತಾ ಇರೋದು ಇಲ್ಲಿದ್ದು ಮೆನು ಮತ್ತು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಇಲ್ಲಿ ಸಿಗೋವಂಥ ಆಫರ್ಸ್. ಸ್ವಿಗ್ಗಿಯಲ್ಲಿ ನೀವು ಯೂಸ್ ಮಾಡಬೇಕಾಗಿರೋ ಕೋಡು IMA ಫುಡಿ, ಹಾಗೆ ಝೊಮ್ಯಾಟೊಲ್ಲಿ ನೀವು ಯೂಸ್ ಮಾಡಬೇಕಾಗಿರೋ ಕೋಡು ಝೊಮ್ಯಾಟೊ ನ್ಯೂ ಅಂತ. ಎರಡರಿಂದನೂ ನಿಮಗೆ ತುಂಬಾ ಡಿಸ್ಕೌಂಟ್ ಸಿಗುತ್ತೆ.
ಇಲ್ಲಿ ಆಲ್ಟರ್ನೇಟಿವ್ ಡೇಸ್ ನಿಮಗೆ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಕೂಡ ಸಿಗುತ್ತೆ, ಮೀನೂಟ ಮಾತ್ರ ಅಲ್ಲ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ಎಲ್ಲರೂ ನಮಗೋಸ್ಕರ ಕಾಯ್ತಾಯಿದ್ರು ಬಿಸಿ ಬಿಸಿ ಅನ್ನ, ಬಸ್ಸಾರು ಮತ್ತು ಮೀನೂಟ ಮಾಡೋದಕ್ಕೆ. ಅತ್ತೆ ಎಲ್ಲ ಪಾರ್ಸಲ್ ಐಟಮ್ಸ್ನು ಓಪನ್ ಮಾಡ್ತಾ ಇದ್ದಾರೆ. ಅತ್ತೆಗೂ ಕೂಡ ಮೀನಂದರೆ ತುಂಬಾ ಇಷ್ಟ. ಈಗ ಎಲ್ಲರೂ ಸೇರಿ ಊಟ ಮಾಡೋ ಟೈಮು. ಸ್ವಾತಿ ಹಸ್ಬೆಂಡ್ ಸಂದೀಪ್ಗೂ ಕೂಡ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಅವರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ನಾನು ಸ್ವಾತಿ ಹಸ್ಬೆಂಡ್ನ ಜಾಸ್ತಿ ತೋರಿಸೋದಿಲ್ಲ, ಯಾಕಂದರೆ ಅವರು ಕ್ಯಾಮ್ರಾ ಮುಂದೆ ಕಂಫರ್ಟಬಲ್ ಇರ್ತಾರೋ ಇಲ್ವೋ, ಎಲ್ಲರೂ ಮುಂದೆ ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗೋದಿಲ್ಲ, ಅನ್ಕಂಫರ್ಟಬಲ್ ಫೀಲ್ ಆದರೂ ಆಗ್ಬೋದು ಅಂತ ಅಷ್ಟೇ. ಹಾಗೆಯೇ ಸ್ವಾತಿ ಇಲ್ಲೇ ಯಾಕಿದ್ದಾರೆ ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ರಿ. ನಾನು ಆಗಲೇ ಹೇಳ್ದಾಗೆ ನಾವು ತಮಿಳ್ನಾಡಿಂದ ಶಿವಮೊಗ್ಗಕ್ಕೆ ಬರ್ತಾ ಭದ್ರಾವತಿಗೆ ಹೋಗಿ ಅವ್ರ ಮನೆಯಿಂದ ನಾವು ಕರ್ಕೊಂಡು ಬಂದ್ವಿ. ಅವ್ರ ಅತ್ತೆ ಮತ್ತು ಸಂದೀಪ್ಗೂ ಕೂಡ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಅವರು ಕೂಡ ನಾವು ಇರೋ ಅಷ್ಟು ದಿನ ನಿಮ್ಮ ಜೊತೆನೇ ಇಟ್ಕೊಳ್ಳಿ, ಯಾಕಂದರೆ ಅವ್ರಿಗೂ ಗೊತ್ತು ನಾವು ತಮಿಳ್ನಾಡಿಂದ ಬರೋದೇ ವರ್ಷಕ್ಕೆ 1 ಸಲ 2 ಸಲ, ಆವಾಗಾದರೂ ನಮಗೆ ಸ್ವಾತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗಲಿ. ಸೊ ನೀವು ಇರೋ ಅಷ್ಟು ದಿನ ಸ್ವಾತಿನ ನಿಮ್ಮ ಜೊತೆಲೇ ಇಟ್ಕೊಳ್ಳಿ, ನೀವು ಹೋಗುವಾಗ ನಮ್ಮ ಮನೆಗೆ ವಾಪಸ್ ಕಳಿಸಿದ್ರೆ ಸಾಕು ಅಂತ ಹೇಳಿದ್ದಾರೆ. ತುಂಬಾ ಸ್ವೀಟ್, ಇಬ್ಬರೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಇನ್ಫ್ಯಾಕ್ಟ್ ಸ್ವಾತಿಗೂ ಕೂಡ ಜರ್ನಿ ಟೈಮ್ ಕಡಿಮೆ ಆಗುತ್ತೆ. ಎವ್ರಿ ಡೇ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಓಡಾಡೋಕ್ಕೆ 1/2 hour ಜರ್ನಿ ಆಗುತ್ತೆ. ಸೊ ಆ ಡ್ಯೂರೇಷನ್ ಕೂಡ ಕಡಿಮೆ ಆಗುತ್ತೆ, ಅವಳಿಗೂ ಕೂಡ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ನಮಗೂ ಕೂಡ ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಟೈಮ್ ಸಿಕ್ತು. ಸ್ವಾತಿ ಆಫೀಸ್ಗೆ ಹೋದ್ಮೇಲೆ ನಾವೆಲ್ಲರೂ ಒಂದು ರೌಂಡ್ ಮಲಗಿ ಎದ್ದು ಈಗ ಮತ್ತೆ ಅವಳನ್ನ ಪಿಕಪ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವಳನ್ನ ಪಿಕ್ ಮಾಡಿಕೊಂಡು ನಾವು ಒಂದು ಸರ್ಪ್ರೈಸ್ ಗಿಫ್ಟ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಮಾವಂಗೋಸ್ಕರ. ಸ್ವಾತಿ ಮಾವಂಗೋಸ್ಕರ ನನ್ನ ಸ್ಯಾಲ್ರಿಯಲ್ಲಿ ಏನಾದರೂ ಒಂದು ಒಳ್ಳೆ ಗಿಫ್ಟ್ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ಲು. ಸೊ ಮಾವಂಗೆ ಗೊತ್ತಿಲ್ಲದಲ್ಲೇ ನಾನು, ಅತ್ತೆ, ಸ್ವಾತಿ, ಕಾರ್ತಿಕ್ ಸೇರಿ ಹೋಗಿ ಗಿಫ್ಟ್ ತೊಗೊಂಡಿದ್ದೀವಿ. ಹಾಗೆ ದಾರಿಯಲ್ಲಿ ಹೋಗ್ತಾ ರಾತ್ರಿ ಊಟ ಆದಮೇಲೆ ತಿನ್ನೋದಕ್ಕೆ ಅಂತ ಪಾನ್ ಬೀಡ ಕೂಡ ಕಟ್ಸ್ಕೊತಾ ಇದ್ದೀವಿ. ಇದು ಅಮೀರ್ ಅಹಮದ್ ಸರ್ಕಲಲ್ಲಿ ಇರೋ ಪಾನ್ ಬೀಡ ಸ್ಟಾಲು. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪಾನ್, ಡೆಫಿನೆಟ್ಲಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಅಪ್ಪ ಅಮ್ಮ ಬಂದರೂ ಕೂಡ ನೀವು ಇಲ್ಲಿಂದ ಪಾರ್ಸೆಲ್ ತೊಗೊಂಡು ಬಂದು ತಿಂದೇ ಹೋಗೋದು, ಅಷ್ಟು ಯಮ್ಮಿಯಾಗಿರುತ್ತೆ. ತುಂಬ ನೆನಪು ಕೂಡ ಮಾಡ್ಕೊತಿರ್ತಾರೆ. ಅಮೀರ್ ಅಹಮದ್ ಸರ್ಕಲ್ ಬೀಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದ ನಾವು ಸ್ವಾತಿ ಮತ್ತು ನನಗೋಸ್ಕರ ಅಂತ ಕೆಲವೊಂದು ನೈಟ್ ಡ್ರೆಸ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಬಿಗ್ ಬಜಾರ್, ಅಂದರೆ FBB ಇದೆಯಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ, ಆ ಶಾಪ್ಗೆ ಹೋಗ್ತಾ ಇದ್ದೀವಿ. ತುಂಬ ಜನ ಕೇಳ್ತಾ ಇರ್ತೀರ ನಾವು ವೀಡಿಯೋಸಲ್ಲಿ ಹಾಕೋ ನೈಟ್ ಡ್ರೆಸ್ಸು, ಟೀ ಶರ್ಟ್ಸು, 3/4 ಪ್ಯಾಂಟ್ಸ್ ಎಲ್ಲಿ ತೊಗೋತೀರಾ ಅಂತ. FBB ಅಲ್ಲಿ ಬೆಸ್ಟ್ ಕಲೆಕ್ಷನ್ ಇದೆ ನೈಟ್ ವೇರ್ದು, ಟ್ರೈ ಮಾಡ್ಬೋದು. ಈಗ ಸ್ವಾತಿ ತಂದಿರೋ ಗಿಫ್ಟನ್ನ ಮಾವಂಗೆ ಕೊಡ್ತಾ ಇದ್ದಾಳೆ. ಮಾವ ಕಣ್ಣು ಮುಚ್ಕೊಂಡಿದ್ದಾರೆ, ಯಾಕಂದರೆ ನಾವು ಕಣ್ಣು ಮುಚ್ಕೊಂಡಿರಿ ಅಂತ ಹೇಳಿದ್ವಿ. ಅವ್ರಿಗೆ ಗೊತ್ತಿಲ್ಲ ನಾವೇನು ತಂದಿದ್ದೀವಿ ಅಂತ. ಸೊ ಅವ್ರಿಗೆ ತುಂಬಾ ಇಷ್ಟ ಆಯಿತು ನಾವು ತಂದಿರೋ ಗಿಫ್ಟು. ಉಂಗುರ, ವೈಟ್ ಸ್ಟೋನ್ ಇರೋವಂಥ ಉಂಗುರ ತುಂಬಾ ಇಷ್ಟ ಆಯಿತು ಅವ್ರಿಗೆ. ನಮಗೂ ಕೂಡ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ. ಇದು ನಾವು ತೊಗೊಂಡಿದ್ದು ಶಿವಮೊಗ್ಗದಲ್ಲೇ ಒಂದು ಜ್ಯುವೆಲ್ರಿ ಶಾಪಲ್ಲಿ. ಸಂದೀಪು ಬಂದಿದ್ದಾರೆ ಅಂತ ಹೇಳಿದ್ದೆ. ಆಲ್ಬಮ್ ನೋಡ್ತಾ ಇದ್ದಾರೆ, ಮದುವೆ ಆಲ್ಬಮ್ಮು. ಅವರು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಮದುವೆ ಆಲ್ಬಮ್. ನೋಡೋಕ್ಕೆ ಅವ್ರಿಗೂ ಕೂಡ ಚಾನ್ಸಸ್ ಸಿಕ್ಕಿರಲಿಲ್ಲ. ನಿಮಗೂ ಕೂಡ ತೋರಿಸ್ತೀನಿ ಇದೆ. ಡೆಫಿನೆಟ್ಲಿ ಆ ವ್ಲಾಗ್ ಕೂಡ ಸದ್ಯದಲ್ಲೇ ಬರುತ್ತೆ. ರಾತ್ರಿ ಎಲ್ಲ ಕೂತ್ಕೊಂಡು ನಾನು, ಸ್ವಾತಿ, ಕಾರ್ತಿಕ್, ಸಂದೀಪ್ ಎಲ್ಲರೂ ಮಾತಾಡ್ತಾ ಇದ್ವಿ ಲೇಟ್ ನೈಟ್ ಆಗೋವರೆಗೂ. ನಮ್ಮ ಸಬ್ಸ್ಕ್ರೈಬರ್ ಮೀಟ್ ಆ್ಯಂಡ್ ಗ್ರೀಟ್ ಇವೆಂಟಲ್ಲಿ ನಮಗೋಸ್ಕರ ಅಂತ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟಿದ್ದರು. ಅದನ್ನು ಕೂಡ ತಿಂದು ಎಂಜಾಯ್ ಮಾಡ್ತಾಯಿದ್ದೀವಿ. ತುಂಬ ಥ್ಯಾಂಕ್ ಯು. ಈ ಚಾಕ್ಲೇಟ್ ಯಾರು ಕೊಟ್ಟಿದ್ದೀರೋ ಅವ್ರಿಗೆ. ಇದ್ರ ಜೊತೆಗೆ ಕೊಟ್ಟಿರೋವಂಥ ಗಿಫ್ಟ್ಸ್ನು ಕೂಡ ನಾನು ಒಂದೊಂದಾಗಿ ತೋರಿಸ್ತಾ ಇರ್ತೀನಿ. ಎಲ್ಲ ಗಿಫ್ಟ್ಸೂ ತುಂಬಾ ಚೆನ್ನಾಗಿತ್ತು. ಈ ಸತಿ ನಾನು ಶಿವಮೊಗ್ಗದಿಂದ ಬರೀ ಅತ್ತೆ, ಮಾವ ಮತ್ತು ಸ್ವಾತಿ ಜೊತೆ ಕಳೆದಿರೋ ಮೊಮೆಂಟ್ಸ್ನ ಅಷ್ಟೇ ತೊಗೊಂಡು ಹೋಗ್ತಾ ಇಲ್ಲ. ವಾಪಸ್ ಹೋಗ್ತಾ ನಿಮ್ಮ ಜೊತೆ ಮೀಟ್ ಆ್ಯಂಡ್ ಗ್ರೀಟ್ ಇವೆಂಟಲ್ಲಿ ಕಳೆದ ಮೊಮೆಂಟ್ಸ್ನು ಕೂಡ, ಮೆಮೊರೀಸ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ. ತುಂಬಾ ಮೆಮೊರೇಬಲ್ ಆಗಿರುತ್ತೆ ಆ ಮೊಮೆಂಟ್ಸ್ ಎಲ್ಲ. ಈಗ ನಾವು ಬೆಳಗಿನ ಜಾವ ಆಗಿದೆ, ಎಲ್ಲ ಲಗೇಜಸ್ನು ಕಾರಲ್ಲಿ ಇಡ್ತಾ ಇದ್ದೀವಿ. ವಾಪಸ್ ಹೋಗೋ ಟೈಮ್ ಬಂದಾಗಿದೆ.
ವಾಪಸ್ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಇನ್ನೂ ಒಂದಷ್ಟು ದಿನ ಇಲ್ಲೇ ಇರಬಾರ್ದಾಗಿತ್ತಾ ಅಂತ ಅನಿಸ್ತಾ ಇತ್ತು. ತುಂಬಾ ಬೇಜಾರಾಗ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಸೊ ಕಾರೆಲ್ಲ ರೆಡಿ ಮಾಡಿ ಲಗೇಜೆಲ್ಲ ಇಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮೇಲೆ ಹೋಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರ ಜೊತೆ ಮಾತಾಡ್ತಾ ಕೂತಿದ್ವಿ. ಇನ್ನೇನು ಹೊರಡಲೇಬೇಕು, ಇನ್ನೂ ತುಂಬ ಲೇಟಾಗಿ ಹೋಗುತ್ತೆ ಅನ್ನೋ ಟೈಮ್ ಬಂದಿದೆ. ಸೊ ಎಲ್ಲರ ಆಶೀರ್ವಾದ ತೊಗೊಂಡು ಹೊರಡ್ತಾ ಇದ್ದೀವಿ. ನಾವು ಹೋದ್ಮೇಲೆ ಸ್ವಾತಿ ಸಂದೀಪ್ ಕೂಡ ಇಬ್ಬರು ಭದ್ರಾವತಿಗೆ ಹೋಗ್ಬಿಡ್ತಾರೆ. ಇನ್ನು ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಎಲ್ಲರೂ ಒಟ್ಟಿಗೆ ಯಾವಾಗ ಸೇರ್ತೀವೋ ಗೊತ್ತಿಲ್ಲ. ಅತ್ತೆ ಮಾವ ಕೂಡ ನಾವು 4 ಜನ ಹೋದ್ಮೇಲೆ ತುಂಬ ಬೇಜಾರು ಅನಿಸುತ್ತೆ ಅವ್ರಿಗೂ. ಸೊ ಬಿಟ್ಟೋಗೋಕ್ಕೆ ತುಂಬ ಬೇಜಾರು ಅನಿಸ್ತಾ ಇತ್ತು. ಈಗ ಎಲ್ಲರ ಆಶೀರ್ವಾದ ತೊಗೊಂಡಿದ್ದಾಯಿತು. ಈಗ ಕೆಳಗೆ ಹೋಗ್ತಾ ಇದ್ದೀವಿ. ನೀವೆಲ್ಲರೂ ನಾವು ಶಿವಮೊಗ್ಗದಲ್ಲಿ ಕಳೆದಿದ್ದ ಮೂಮೆಂಟ್ಸ್ನ ಎಲ್ಲ ವ್ಲಾಗ್ಸ್ನು ಎಂಜಾಯ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ ನನಗೆ ತುಂಬಾ ಖುಷಿ. ಈಗ ಎಲ್ರಿಗೂ ಬಾಯ್ ಹೇಳಿ ನಾವು ವಾಪಸ್ ನಮ್ಮ ತಮಿಳ್ನಾಡುಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ತುಂಬಾ ಬೇಜಾರಿನ ಜರ್ನಿ ಆಗಿತ್ತು. ಟೈಮ್ ಪಾಸ್ ಆಗ್ತಾನೆ ಇರಲಿಲ್ಲ. ಅತ್ತೆ ತುಂಬ ಯಮ್ಮಿಯಾಗಿ ಚಪಾತಿ ಮತ್ತು ಎಗ್ ಬುರ್ಜಿನ ಮಧ್ಯಾಹ್ನದ ಊಟಕ್ಕೆ ಪಾರ್ಸಲ್ ಮಾಡಿದರು. ನಿಮ್ಗೆ ಗೊತ್ತೇ ಇದೆ, ಕರ್ನಾಟಕದಿಂದ ತಮಿಳ್ನಾಡು ಜರ್ನಿ ಅಂದರೆ ತುಂಬಾ ಲಾಂಗ್ ಜರ್ನಿ. ಊಟಕ್ಕೆ ಮಧ್ಯದಲ್ಲಿ ಎಲ್ಲಾದರೂ ಹೋಟೆಲಲ್ಲಿ ನಿಲ್ಲಿಸ್ಬೇಕು, ಮತ್ತೆ ಹೋಟೆಲ್ ಊಟ ಬೇಡ ಅಂಥೇಳಿ ಚಪಾತಿ ಎಗ್ ಬುರ್ಜಿ ಕಳಿಸಿದ್ರು. ಯಾವುದಾದ್ರೂ ಒಳ್ಳೆ ಜಾಗ ಸಿಕ್ಕಿದಾಗ ನಿಲ್ಲಿಸಿ ಅಲ್ಲೇ ಊಟ ಮಾಡ್ಕೋತೀವಿ. ಈಗ ಒಂದು ಒಳ್ಳೆ ಜಾಗ ಸಿಕ್ಕಿದೆ ಮೈಸೂರು ಹತ್ರ. ಸೊ ಅಲ್ಲಿ ನಿಲ್ಲಿಸಿದ್ದೀವಿ. ಚಪಾತಿ ಎಗ್ ಬುರ್ಜಿ ತುಂಬ ಯಮ್ಮಿಯಾಗಿತ್ತು. ಸೊ ಇಲ್ಲಿಂದ ಊಟ ಮಾಡಿಕೊಂಡು ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮಳೆ ಬಂದಿದ್ದರಿಂದ ಎಲ್ಲ ಕಡೆನೂ ಎಲ್ಲ ಕೆರೆನೂ ತುಂಬಿತ್ತು. ವ್ಯೂ ಮಾತ್ರ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ವ್ಯೂನ ಎಂಜಾಯ್ ಮಾಡ್ತಾ ಮಾಡ್ತಾ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ನಿಮಗೆ ಮೀಶೋ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಈ ವಿಡಿಯೋಗೆ ನಮ್ಮ ಜೊತೆ ಪಾರ್ಟ್ನರ್ ಆಗಿರೋ ಮೀಶೋಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಯಾವಾಗಲೂ ವಿಮೆನ್ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ, ಎನ್ಕರೇಜ್ ಕೂಡ ಮಾಡ್ತಾರೆ. ಹೇಗೆ ಅಂದರೆ ಅವರು ಒಂದು ರೀಸೆಲ್ಲಿಂಗ್ ಆ್ಯಪ್ನ ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ನೀವು ಒಳ್ಳೊಳ್ಳೆ ಕ್ಯಾಟಗರಿಯಲ್ಲಿರೋ ಪ್ರಾಡಕ್ಟ್ಸ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಕುರ್ತೀಸ್ ಆಗಿರ್ಬೋದು, ಸಾರೀಸ್ ಆಗಿರ್ಬೋದು, ಅದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಿಮ್ಮ ಪ್ರಾಫಿಟ್ ಮಾರ್ಜಿನ್ನ ಫಿಕ್ಸ್ ಮಾಡಿ ನೀವು ಲಾಭದಲ್ಲಿ ಈ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಬೋದು, ರೀಸೆಲ್ ಮಾಡ್ಬೋದು. ಇದರಿಂದ ನೀವು ಹಣ ಗಳಿಸ್ಬೋದು. ಇದು ಮನೆಯಲ್ಲೇ ಕೂತು ವ್ಯಾಪಾರ ಮಾಡೋ ಥರಾನೇ, ಬಟ್ ಆನ್ಲೈನ್ ರೀಸೆಲ್ಲಿಂಗ್ ಅಷ್ಟೇ. ತುಂಬಾ ಹೆಲ್ಪ್ಫುಲ್ಲು. ಹೆಣ್ಮಕ್ಳು ಅವರೇ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು. ಇದರಿಂದ ನಿಮಗೆ ಬರೋ ಪೇಮೆಂಟು 10 ಡೇಸಲ್ಲಿ ನಿಮಗೆ ರೀಚ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ. ಸೊ ತಡ ಮಾಡದೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೀಶೋ ಆ್ಯಪ್ಗೆ ಲಾಗಿನ್ ಆಗಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಬ್ರೌಸ್ ಮಾಡಿ ಒಳ್ಳೊಳ್ಳೆಯವ್ರ ಜೊತೆ ಶೇರ್ ಮಾಡಿ, ಇಂಟ್ರೆಸ್ಟ್ ಇರೋರ ಜೊತೆ ಶೇರ್ ಮಾಡಿ, ಹಾಗೆ ಹೆಚ್ಚೆಚ್ಚು ಹಣ ಗಳಿಸಿ. ನಿಮಗೇನೇ ಡೌಟ್ಸ್ ಇದ್ದರೂ ನೀವು ಮೀಶೋ ಆ್ಯಪಲ್ಲಿರೋ ಹೆಲ್ಪ್ ಸೆಕ್ಷನಲ್ಲಿ ನೀವು ಚೆಕ್ ಮಾಡ್ಬೋದು. ನಿಮ್ಮ ಎಲ್ಲ ಡೌಟ್ಸ್ಗೂ ಕ್ಲಾರಿಫಿಕೇಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ ನಾನು ಗಿವ್ ಅವೇ ವಿನ್ನರ್ಸ್ಗೆ ಯಾರ್ಯಾರು ನನಗೆ ಅಡ್ರೆಸ್ನ ಮೇಲ್ ಮಾಡಿದ್ರಿ ಅವರೆಲ್ರಿಗೂ ಕೂಡ ನಿಮ್ಮ ಗಿಫ್ಟನ್ನ ಶಿಪ್ ಆಗಿದೆ. ಸೊ ಸ್ವಲ್ಪ ದಿನದಲ್ಲೇ ನಿಮಗೆ ಗಿಫ್ಟ್ ಬಂದು ಸೇರುತ್ತೆ. ಗಿಫ್ಟ್ ಬಂದಿದ ತಕ್ಷಣ ನಿಮ್ಮ ಗಿಫ್ಟ್ ಜೊತೆಗೆ ಅಥವಾ ನೀವು ಸ್ಯಾರಿ ಉಟ್ಕೊಂಡಾಗ ನನಗೆ ಫೋಟೋಸ್ ತೆಗೆದು ಕಳಿಸಿ. ನನಗೆ ತುಂಬಾ ಖುಷಿಯಾಗುತ್ತೆ. ವ್ಲಾಗಲ್ಲಿ ಕೂಡ ಆ್ಯಡ್ ಮಾಡ್ತೀನಿ, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ. ಸೊ ಈ ವ್ಲಾಗ್ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತೇ ಇದೆ, ಲೈಕ್ ಮಾಡಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದರೂ ಇದರಿಂದ ಹೆಲ್ಪ್ ಆಗ್ಬೋದು ಅನಿಸಿದ್ರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ನಮ್ಮನೆ ಸೇರಾಯಿತು. ಸೊ ನೆಕ್ಸ್ಟ್ ನಮ್ಮ ದೀಪಾವಳಿ ಸೆಲೆಬ್ರೇಷನ್ ವ್ಲಾಗ್ ಹೇಗಾಯಿತು ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡ್ತಿರ್ತೀರಾ ಅಂದ್ಕೊಂಡಿದ್ದೀನಿ. See you all in my next vlog. Till then, take care. Bye bye.